ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಇವತ್ತು ನಾನು ವ್ಲಾಗ್ ಬಂದು ಬ್ಯಾಂಕಾಕಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಬ್ಯಾಂಕಾಕಿಗೆ ಬಂದಿದ್ದೀನಿ. ಕ್ರೇಜಿಯಾಗಿದೆ ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲು. ನೈಟು ಹ್ಯೂಮಿಡಿಟಿ ತಡ್ಕೊಳಕ್ಕಾಗಲ್ಲ. ನಿನ್ನೆ ನೈಟು ರೀಚ್ ಆದ್ವಿ. ನಿನ್ನೆ ನೈಟು ಮೊಬೈಲಲ್ಲಿ ಚಾರ್ಜ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವಿರೋ ಜಾಗ ಪೀಸ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಬಂದು 2 BHK ವಿಲ್ಲಾ. ಇದು ಕ್ರೇಜಿ ಆಗಿದೆ. ನೀವೇ ನೋಡ್ಬೋದು, ಸೆಟಪ್ ಎಲ್ಲ ಚೆನ್ನಾಗಿದೆ. ಬನ್ನಿ ರೂಮ್ ಟೂರ್ಸ್ ಆಮೇಲೆ ಬಂದು ಮಾಡ್ತೀನಿ. ಇವಾಗ ಜಸ್ಟು ನಾವು ಬೇರೆ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಕಾರ್ ನಾವೇ ತೊಗೊಂಡಿದ್ರಿ, ನಾವೇ ಸೆಲ್ಫ್ ಡ್ರೈವು. ಬನ್ನಿ ಅಲ್ಲಿ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿ ಸಿಗೋಣ. ವೆಂಡಿಂಗ್ ಮಿಷಿನ್ ಇದೆ. ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಅಲ್ಲಿ ಕೋಲ್ಗೇಟ್ ಟೂತ್ ಪೇಸ್ಟು. ಇದು ಇನ್ನೊಂದೇನೋ ನಂಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇದು ಸ್ಕ್ವಿಡ್ಡಿಂದು ಸ್ನ್ಯಾಕ್ಸು, ಪಾಕಿ ಸ್ನ್ಯಾಕ್ಸು. ಇದು ಎಣ್ಣೆ, ಅದು ಪ್ರಿಂಗಲ್ಸು, ನೂಡಲ್ಸು, ಪ್ರಿಂಗಲ್ಸು. ಇದೆಲ್ಲ ಜ್ಯೂಸ್ ಸೆಕ್ಷನ್ನು. ಕೆಳಗಡೆ ಇರೋದು ಅದು ನಮಗೆ ಗೊತ್ತಿಲ್ಲ ಅಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇದೊಂದು ಕಾರ್ ತೊಗೊಂಡಿರೋದು. ಆಮೇಲೆ ಇದೊಂದು ಕಾರು ಎಲ್ಲ ಸೆಲ್ಫ್ ಡ್ರೈವು. ಅದು ಕಾರ್ ಬಾಂಗ್ಲದ ಓಡಿಸ್ತಾನೆ. 2 ಸ್ಟ್ರೋಕ್ ನಮ್ಮ ಥೈಲ್ಯಾಂಡ್ ಗಾಡಿ ಹೆಂಗಿದೆ ನೋಡ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಅವ್ನು ಬಂದು ಅಟ್ಟಿಸ್ಕೊಂಡ್ಬರ್ತಾನೆ. ಗೇರ್ ಅಣ್ಣ, ಇದು ವಿತ್ ಗೇರ್ ನೋಡಿ. ಇದು ನಮ್ಮ ಕಾರು. ಕೀ ನನ್ನ ಹತ್ರ ಇದೆ. ಬನ್ನಿ ಹೋಗ. ಆಟೋಮೆಟಿಕ್ ಕಾರು ಇಲ್ಲೆಲ್ಲ ಸಿಗೋದು. ರೆಡಿ ಆಗಿದ್ದೀವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೇಳ್ತವ್ರೆ ನನ್ನ ಮಗಳಲ್ಲಿ ಅಂತ. ಮಗಲಿ ಏನು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಬಿಸಿಲು ಬರೋ. ಬಟ್ ಇಲ್ಲಿ ಹೆಂಗಿದೆ ಅಂದರೆ ನಮ್ಮ ಬೆಂಗಳೂರು ಥರ ಬಿಸಿಲಿಲ್ಲ. ಅದೊಂಥರ ವಿಚಿತ್ರ ಬಿಸಿಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡ್ರಿ, ಬಾಳೆನೆಲ್ಲ ನಮ್ಮ ಸೈಜ್ ಇದೆ. ನಮ್ಮ ಬೆಂಗಳೂರು ಸೈಜು. ಮಾವಿನಕಾಯಿ, ಈರುಳ್ಳಿ ನೋಡಿ, ಸಾಂಬಾರು ಈರುಳ್ಳಿ. ಇವರು ಇದೇ ಥರ ಈರುಳ್ಳಿ ಅಂತ ತಿನ್ನೋದು. ಬೆಳ್ಳುಳ್ಳಿ ನೋಡಿ ಹೆಂಗಿದೆ. ನಮ್ಮ ಕಡೆಯೂ ಸಿಗುತ್ತೆ ನೋಡಿ. ಹೌದು, ಚಾಕ್ಲೇಟ್ಸು. ಆಮೇಲೆ ಈ ಕಡೆ ಸೀಗಡಿ ಎಲ್ಲ ಸಿಗುತ್ತೆ. ಪ್ರಾನ್ಸು, ಸ್ಕ್ವಿಡ್ಡು, ಶೇಂಗಾ. ನಮ್ಮದು ಶೇಂಗಾನೇ ಇದು. ಇದು ಸ್ಕ್ವಿಡ್ಡಿಂದು ತಿನ್ನೋದೇ ಅಂತೆ. ಇದೆಲ್ಲ ಸ್ನ್ಯಾಕ್ಸ್ ಅಂತೆ. ಅದಾದಮೇಲೆ ಏನೋ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಟೆಂಪಲ್ ಹತ್ರ ಹೋಗ್ತಾ ಇದ್ದೀರಿ ಫೋಟೋ ಶೂಟ್ ಮಾಡ್ಸೋಕ್ಕೆ. ಏನಾಯಿತು? ಹಾಂ, ನಮ್ಗೆ ಆಯಿತು ಸನ್ಸ್ಕ್ರೀನು. ಇನ್ನೂ ಮಗುಗೆ ಸನ್ಸ್ಕ್ರೀನ್ ತೊಗೊಬೇಕಂತೆ. ಎಲ್ಲರೂ ಶೇಡ್ಸ್ ಹಾಕೊಂಡು ಮಿಂಚ್ತವ್ರೆ. ನಾನು ಒಬ್ಬನೇ ಹಿಂಗಿದ್ದೀನಿ. ಬನ್ನಿ ಹೋಗೋಣ ಟೆಂಪಲ್ ಒಳಗಡೆ. ಥೈಲ್ಯಾಂಡ್ ಡ್ರೆಸ್ ಹಾಕೊಳಕ್ಕೆ ಹೋಗ್ತವ್ರೆ. ಎಲ್ಲ ಡ್ರೆಸ್ ಹಾಕೊಳಕ್ಕೆ ಹೋಗ್ತಿದ್ದಾರೆ. ಅವ್ರೇನೋ ಹೇಳ್ತವ್ರೆ, ಬನ್ನಿ ಒಳಗಡೆ ಹೋಗ್ರಿ ಅಂತ. ಇದೆಲ್ಲ ರೆಡಿ ಆಗ್ತಾ ಇರೋದ್ರಲ್ಲಿ ನನ್ನ ಮಗಳಿಗೆ ಹಿಂಸೆ ಕೊಡ್ತವ್ರು ಇವರೆಲ್ಲ. ಬನ್ನಿ ಅಂತಾರೆ. ಡ್ರೆಸ್ ಯಾವ ಥರ ಇದೆ ಅಂತ ನಮಗಿದೆಯೋ ಎಲ್ಲೋ ಗೊತ್ತಿಲ್ಲ. ನನ್ನ ಮಗಳಿಗಾದರೂ ಹಾಕ್ಸ್ಬೇಕು, ನನಗೆ ಹಾಕ್ಸ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲೋಗಿರೋ. ಇದೆಲ್ಲ ಆಗಲ್ಲ. ಹೋಗೋದು ಸರೌಂಡಿಂಗ್ಸ್ ಹೆಂಗಿದೆ ಅಂತ. ಅಲ್ಲಿ ಅಪ್ಪ ನಿಂತಿದ್ದಾರೆ, ಮಗ ನಿಂತಿದ್ದಾರೆ. ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದ್ವಿ. ನನ್ನ ಮಗ್ಳಿಗೆ ರೆಡಿ ಆಗ್ಬೇಕಂತ ನೋಡ್ತೀನಿ. ಅಮ್ಮು ಹಾಯ್ ಎಲ್ಲಿ? ಅಮ್ಮು ಹಾಯ್ ನೋಡಿ. ನೋಡ್ತಾರೆ ಮಗು ಅಲ್ಲಿ ಇರೋದನ್ನು ನೋಡ್ತಾರೆ. ಹಾಯ್. ನೀವೇ ಸ್ಕ್ಯಾಮ್ ಮಾಡ್ತಾರೆ ಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದಿದ್ದ ತಕ್ಷಣ, ಎಂಟ್ರಿ ಕೊಟ್ಟಿದ್ದ ತಕ್ಷಣ ಲೆಫ್ಟ್ ಸೈಡಲ್ಲಿ ಯಾರೋ ಸಿಕ್ಕಿದ್ರು ಅಂದ್ಬಿಟ್ಟು ಒಳಗಡೆ ಹೋದ್ರು. ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಮಾಡಾಕಿದ್ರು. ಕಂಪ್ಲೀಟಾಗಿ ಬಂದು 3,000 ರೂಪಾಯಿ ಖರ್ಚು. ಫಸ್ಟ್ ಅವ್ರು ಏನು ಹೇಳಿದ್ದು, ವಿತ್ ಫೋಟೋಗ್ರಾಫರು 150 ಬಾತ್ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಫೋಟೋಗ್ರಾಫರ್ ಇಲ್ಲ,
ಪ್ಲಸ್ ನೀವು 600 ಬಾತ್ ಕೊಡಬೇಕು, ಅದು ಕೊಡಬೇಕು ಇದು ಕೊಡಬೇಕು. ಇವಾಗಲೇ ಡ್ರೆಸ್ ಎಲ್ಲ ರೆಡಿ ಆಗಿಬಿಟ್ರು, ರೆಡಿಯಾಗಿ ಡ್ರೆಸ್ ಎಲ್ಲ ಹಾಕೊಂಬಿಟ್ಟಿದ್ದಾರೆ. ಇವಾಗ ನೋಡಿದ್ರೆ ಪ್ರೈಸಸ್ ಎಲ್ಲ ಜಾಸ್ತಿ ಹೇಳ್ತಾರೆ. ಅಂಬ್ರಲಾಗೂ 100 ಬಾತ್ ಅಂತೆ. ಸೊ 100 ಬಾತ್ ಅಂತ ಬಂದರೆ 300 ರುಪೀಸ್ ನಮ್ಮ ಇಂಡಿಯನ್ ಕರೆನ್ಸಿಲಿ. ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮು. ಅದಕ್ಕೆ ನಾನು ಅವ್ರಿಗೆ ವಾರ್ನ್ ಮಾಡಿದೆ, ಒಳಗಡೆ ಹೋಗೋಕ್ಕಿಂತ ಮುಂಚೆ ಬನ್ನಿ ಒಳಗಡೆ ಎಲ್ಲ ಸುತ್ತಾಕೊಂಬರೋಣ ಅಂತ. ಅವ್ರು ಯಾರೂ ಕೇಳಿಲ್ಲ, ಫುಲ್ ಝೂಮಲ್ಲಿದ್ದರು ಹೆಣ್ಮಕ್ಳೆಲ್ಲರೂ. ಹೋಗಿ ಸ್ಕ್ಯಾಮ್ ಆಗಿ ಬಂದರು. ನಾವಂತೂ ಸ್ಕ್ಯಾಮ್ ಆಗಲ್ಲ. ಇವಾಗ ಹೋಗಿ ಫೋಟೋಶೂಟ್ ನಾವೇ ಮಾಡಬೇಕಾಗುತ್ತೆ. ಸೊ ನಾವೇ ಮಾಡ್ತೀವಿ, ನೀವೇ ನೋಡ್ಬೋದು. ವೈಫು ಮಗಳೆಲ್ಲ ರೆಡಿ ಆಗಿದ್ದಾರೆ. ಅಮ್ಮ ಮತ್ತು ನಮ್ಮ ಅತ್ತೆ ಒಳಗಡೆ ಇದ್ದಾರೆ, ಅವರು ರೆಡಿ ಆಗ್ತಿದ್ದಾರೆ. ನೋಡಬೇಕು ನೋಡಿ. ಈ ಡ್ರೆಸ್ಸು ಬರೀ ಡ್ರೆಸ್ಗೆ ಮತ್ತು ಅಂಬ್ರಲ್ಲ ಇಲ್ವಂತೆ, ಸ್ಲಿಪ್ಪರ್ಸಿಗೆ ಎಕ್ಸ್ಟ್ರಾ ಕಾಸ್ಟ್ ಅಂತೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಏನೋ ಕಾಸ್ಟ್ ಇಲ್ಲ, ಎಕ್ಸ್ಟ್ರಾ ಏನೂ ಇಲ್ಲ ಅಂತ. ಇವಾಗ ನೋಡಿದ್ರೆ ಎಕ್ಸ್ಟ್ರಾ ಅಂತಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಬೇಬಿ ಸ್ಕ್ಯಾಮ್ ಅದೇನು ಮಾಡೋಕ್ಕಾಗಲ್ಲ, ಬಟ್ ವಿಲ್ ಹ್ಯಾವ್ ಟು ಪೇ ಅಷ್ಟೇ. ಇಟ್ಸ್ ಬ್ಲೇಡ್. ಏನು ಬ್ರೋ? ಬ್ಲೇಡ್. ನೀನು ಪಕ್ಕ ಸ್ಕ್ಯಾಮ್. ಹೆವಿ ಬಿಸಿಲು ಗುರು. ಎಲ್ಲರೂ ಅವರು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ನಾವು ಕ್ಯಾಮ್ರಾಮನ್ನ ಹೈಯರ್ ಮಾಡ್ಬೋದಿತ್ತು, ಬಟ್ ನಾವೇ ಪ್ರೊಫೆಷ್ನಲ್ ಆಗಿರೋದ್ರಿಂದ ನಾವೇ ಫೋಟೋ ಶೂಟ್ ಮಾಡ್ತಾಯಿದ್ದೀರಿ. ಎಲ್ಲ ರೆಡಿ ಆಗಿದೆ, ಫೋಟೋ ಶೂಟ್ ಆಯಿತು. ಅಮ್ಮದು ಅಪ್ಪ ಮಾಡ್ತಿದ್ದಾರೆ. ಸೊ ನೋಡಬೇಕು. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ ನೋಡಿ. ಇದ್ರ ಹೆಸರೇನು? ಈ ಟೆಂಪಲ್ ಹೆಸರು ಏನು? ವಾಟರ್ ರೋಡ್ ಅಂತ. ಏನಪ್ಪ ಕರ್ಕೊಂಬಿಡ್ತಾ ಇರಿ, ಬಂದಿರಿ ನೋಡೋಣ. ಫ್ಯಾನ್ ಬೇರೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೆವೆಲ್ ಶಿಫ್ಟ್. ಈ ಫ್ಯಾನ್ ಬೇಕೇ ಬೇಕು. ಎಷ್ಟು ಚೆನ್ನಾಗಿದೆಯಲ್ಲ ವ್ಯೂ. ಇದೇ ವಾಟರ್ ರೋಡ್ ಟೆಂಪಲ್ಲು. ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿ 200 ಇದಕ್ಕೆ ಎಂಟ್ರಿ ಫೀಸ್ ಬಂದು 200 ಬಾತು. ಸೊ ನಮ್ಮ ಇಂಡಿಯನ್ ಕರೆನ್ಸಿ ಒಂದು 600 ರುಪೀಸ್ ಏನೋ ಇರುತ್ತೆ ಒಬ್ರಿಗೆ ಎಂಟ್ರಿಗೆ. ಸೊ ನಿಮಗೆ ಅದ್ರ ಜೊತೆಗೆ ವಾಟರ್ ಬಾಟಲ್ ಕೊಡ್ತಾರೆ. ಇವಾಗ ರಿಟರ್ನ್ ಅವ್ರು ಹೋಗ್ತಿದ್ದಾರೆ. ಇವಾಗ ಮತ್ತೆ ಫೋಟೋಶೂಟ್ ಅಮ್ಮದು ಮತ್ತು ಅಪ್ಪದು ಹೊಡಿಬೇಕು. ಸೊ ಮೇಲೆ ಹೋಗ್ತಾ ಇದ್ದೀನಿ ನಾನು. ನೋಡ್ಬೋದು ಚೆನ್ನಾಗಿದೆಯಲ್ಲ. ಬನ್ನಿ ಹೋಗೋಣ ಮೇಲೆ. ಒಳ್ಳೆ ಆರಾಮಾಗಿ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವು, ಹೆವಿ ಬಿಸಿಲಿದೆ ಗುರು. ನೋಡ್ರಿ ಈ ದೇವಸ್ಥಾನ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಹಳೆ ಬೀಡು ಇದೆಯೋ ಅಲ್ಲಂಗೆ ನಮ್ಮ ಹಳೆ ಬೀಡಲ್ಲಿ ಕಲ್ಲಲ್ಲಿ ಕೆತ್ತಿರ್ಬೋದು. ಇವರು ಗ್ರಾನೈಟ್ ಪೀಸಸ್ನ ಹಾಕಿ ಕಟ್ಟವ್ರೆ. ಇವರು ಕಲ್ಲು ಸಿಕ್ಕಿಲ್ಲ ಅನಿಸುತ್ತೆ, ಬಟ್ ನಿಜವಲ್ಲೂ ಸಖತ್ತಾಗಿದೆ ಪ್ಲೇಸು. ಬಟ್ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಗುರು. ಎಲ್ಲರೂ ಸ್ಕ್ಯಾಮ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ನೀವಂತೂ ಹುಷಾರಾಗಿರಿ. ಏನೋ ನಮಗೆಲ್ಲ ಫೋಟೋಗ್ರಫಿ ಮೇಲೆ ಒಂಚೂರಾದರೂ ಗೊತ್ತಿರೋದಕ್ಕೆ ನಮ್ಮ ಫ್ಯಾಮಿಲಿದು ಫೋಟೋಸ್ ಹೊಡ್ಕೊಂಡ್ವಿ. ಬಟ್ ಬೇರೆಯವರು ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಆಗ್ತಿದ್ದಾರೆ. ಇಲ್ಲೆಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಬಂದುಬಿಡ್ತಾರೆ. ಬಟ್ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಥೈಲ್ಯಾಂಡು. ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ. ಬಿವೇರ್ ಆಗಿರ್ರಿ. ಆಮೇಲೆ ಮೇಕಪ್ ಮಾಡಿಸ್ಕೊಬೇಕಾದ್ರೂ ಅಷ್ಟೇ ಯಾವುದ್ಯಾವುದೋ ಹಳೆ ಕ್ರೀಮೆಲ್ಲ ಹಾಕ್ತಾರೆ. ಹುಷಾರಾಗಿರಿ. ಯಾಕಂದರೆ ನಾನು ಇವಾಗೇ ಒಬ್ಬರನ್ನ ಕೇಳಿದೆ, ಫೇಸೆಲ್ಲ ಇರಿಟೇಷನ್ ಆಯ್ತಂತೆ. ನೋಡಬೇಕು. ಅದಕ್ಕೆ ಅಮ್ಮಂಗೆ ಮತ್ತು ವೈಫ್ಗೆ ಮತ್ತು ಅತ್ತೆಗೆಲ್ಲ ಫೇಸ್ಗೆ ಕ್ರೀಮ್ ಹಾಕ್ಸಿಲ್ಲ. ಯಾರನ್ನ ಬಂದರೆ ನಾನ್ ವೆಜ್ ಯಾರು ತಿನ್ನಲ್ಲ ಅಂದರೆ ಸೊ ಅವ್ರಿಗೆ ಹಣ್ಣೇ ಗತಿ. ಹಣ್ಣೇ ತಿನ್ಕೊಂಡು ಜೀವನ ಮಾಡಬೇಕು. ಯಾಕಂದರೆ ಗಲ್ಲಿಗೂ ಮಾಂಸ ಇದೆ. ನಾನು ಯಾಕೆ ಹಣ್ಣು ತಿಂತಾಯಿದ್ದೀನಿ ಅಂದರೆ ಇವತ್ತು ಮಂಡೇ, ನಾನ್ ವೆಜ್ ತಿನ್ನಲ್ಲ ಹಾಗಾಗಿ. ಬಟ್ ಎಲ್ಲ ಕಡೆ ನಾನ್ ವೆಜ್ಜು ಸಿಗೋದು ನಿಮಗೆ. ಎಲ್ಲ ವೆಜ್ಜು ಸಿಗೋದೇ ಕಡಿಮೆ. ನೋಡ್ಬೋದು. ಪಪ್ಪಾಯ ಸಲಾಡ್ ಕೇಳಿದ್ರೆ ಫ್ರಾನ್ಸ್ ಜೊತೆ ಕೊಟ್ಟವ್ರೆ. ವೆಜ್ ಅದೇನು ಸಲಾಡ್ ಅಂದರೆ ಸೊಪ್ಪು ಕೊಟ್ಟವ್ರೆ, ನೀವೇ ಬಿಡಿಸ್ಕೊತೀನಿ ಅಂತ. ಏನೋ ಇಲ್ಲಿ ಕೈಗೆ ಹೊಚ್ಚಿ ಕೊಡ್ತಾರೆ ಅಂದ್ಬಿಟ್ಟು ತೊಗೊಂಡ್ರು. ಇಲ್ಲಿ ನೋಡಿ ಹೆಂಗಿದೆ ಅಂತ. ಮತ್ತೆ ಹೆಂಗಿದೆ? ಸೂಪರಾಗಿದೆ. ಏನೇನು ಹಾಕೋರು ಅದಕ್ಕೆ? ಕಡಲೆ ಬೀಜ ಅಂತೆ, ಕ್ಯಾಬೇಜು, ಆಮೇಲೆ ಟೊಮೆಟೊ ಪ್ರಾನ್ಸ್. ಸೂಪರಾಗಿದೆ ಅಂದರೆ ವಾಸನೆ ಅಂತೂ ದರಿದ್ರವಾಗಿದೆ. ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಪನ್ನೀರ್ ಆಲೂ ಮಟ ಆ್ಯಂಡ್ ಮಟರ್ ಮಲಗಿದ್ದಾವೆ. ಬೇಕಾಗಿ ಇಂಡಿಯನ್ ಫುಡ್ಡು. ಬಾಯ್. ಏನು ರೈಸ್ ಇದು? ಇಟ್ಸ್ ಪನ್ನೀರ್ ಪುಲಾವ್. ಪನ್ನೀರ್ ಪಲಾವ್. ಟೇಸ್ಟ್ ಹೇಳು.
ಏನೇ ಇದ್ರು ನಮ್ಮ ಮನೆ ಊಟ ಮುಂದೆ ಇದ್ರಲ್ಲ ಏನಿಲ್ಲಪ್ಪ. ಚೆನ್ನಾಗಿದೆ. ಥೈಲ್ಯಾಂಡಲ್ಲಿ ಓಕೆ ಅಂತೆ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ತಿನ್ನಲೇಬೇಕಿಲ್ಲಿ. ಆಫ್ಟರ್ ವಿಡಿಯೋ ಇಲ್ಲ ನಾವು ಕಾರ್ ಪಾರ್ಕಿಂಗು ಎಲ್ಲಂದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ, ಪ್ರೈವೇಟ್ ಕಾರ್ ತೊಗೊಂಡಿರೋದ್ರಿಂದ. ಸೊ ಕಾರ್ ಪಾರ್ಕಿಂಗ್ ಬಂದು ಈ ಥರ ಕಾರ್ ಪಾರ್ಕ್ ಇರುತ್ತೆ. ಸೊ ಇಲ್ಲಿಗೆ ಬಂದೇ ಕಾರ್ ಪಾರ್ಕ್ ಮಾಡಬೇಕು. ನಮ್ಮ ಕಾರ್ ಇಲ್ಲಿದೆ ನೋಡ್ರಿ, ಇದೇ ಕಾರು. ಏನಂದರೆ ಅಮ್ಮದು BP ಟ್ಯಾಬ್ಲೆಟು ಅಲ್ಲೇ ಇಟ್ಟು ಬಂದರೆ ಸಾರಿ ಕಾರ್ ಪಾರ್ಕ್ ಮಾಡಿ ಡ್ಯಾಡಿ ಫೋನ್ ತೊಗೊಂಡು ಹೋಗ್ತಾಯಿದ್ದೀನಿ. ನೀವೆಲ್ಲಾದರೂ ಪ್ರೈವೇಟ್ ಕಾರ್ ನೀವೇ ಓಡಿಸ್ಬೇಕು, ಥೈಲ್ಯಾಂಡ್ ಫುಲ್ ರೌಂಡ್ ಹೊಡಿಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಸ್ಟ್ ಆ್ಯಂಡ್ ಶುಡ್ಡು ಫಾಲೋ ಮಾಡಲೇಬೇಕು. ಅಕಸ್ಮಾತ್ ನಾನು ಬೆಂಗಳೂರಲ್ಲಿ ನುಗ್ಸ್ಕೊಂಡು ಹೋಗ್ತೀನಿ, ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ ಅಂತ ಹೋದರೆ 7,000ದಿಂದ 8,000 ರೂಪಾಯಿ ಫೈನ್ ಫಿಕ್ಸು. ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಏನೋ ಓಡಿಸ್ತಾಯಿನಿ. ಬಟ್ ಇನ್ನೊಂದೇನು ಅಂದರೆ ಬರೀ 3.5 ಕಿಲೋಮೀಟರ್ಸ್ಗೆ ನಿಮಗೆ 45 ಮಿನಿಟ್ಸ್ ತೋರಿಸ್ತಿದೆ ಗೂಗಲ್ ಮ್ಯಾಪ್ಸಲ್ಲಿ. ಆ ಲೆವೆಲ್ ಟ್ರಾಫಿಕ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಬಿಸಿಲು. ಬಟ್ ನಮ್ಮ ಇಂಡಿಯಾಲಿ ಬಿಸಿಲು ಬಂದರೆ ಹೆವಿ ಧೂಳು ಇರುತ್ತೆ. ಬಟ್ ಇಲ್ಲಿ ಧೂಳೇನಿಲ್ಲ, ಜಸ್ಟ್ ಹ್ಯೂಮಿಡಿಟಿ ಅಷ್ಟೇ. ನೆಕ್ಸ್ಟ್ ಲೆವೆಲ್ ಬೇರ್ತಾ ಹೋಗ್ತೀವಿ. ಕಾರಲ್ಲಿ AC ಮತ್ತು ರೀಜನ್ರೇಟ್ ಆಗೋಕ್ಕೆ ನಿಮಗೆ 45 ಮಿನಿಟ್ಸ್ ಹಿಡಿಯುತ್ತೆ. ಇಮಿಡಿಯೇಟಾಗಿ ಕೂಲ್ ಆಗೋಲ್ಲ, ಕಾರ್ ರೇಡಿಯೇಟರು ಹೀಟ್ ಆಗ್ಬಿಟ್ಟಿರುತ್ತೆ. ಎಲ್ಲ ಚೆನ್ನಾಗಿದೆ ಗುರು ಥೈಲ್ಯಾಂಡು ಬ್ಯಾಂಕಾಕು. ಬಟ್ ಇನ್ನೊಂದೇನು ಗೊತ್ತಾ, ನೀವು ಥೈಲ್ಯಾಂಡ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಫ್ಯಾಮ್ಲಿ ಜೊತೆ ಮಾತ್ರ ಬರಬೇಡಿ. ಬರೀ ಫ್ರೆಂಡ್ಸು ಮತ್ತು ಕಪಲ್ಸ್ ಬರ್ಬೋದು, ಬಟ್ ಫ್ಯಾಮ್ಲೀಸ್ ಜೊತೆ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಹಂಗೂ ಬರ್ತೀರಾ ಅಂದರೆ ಒಂದು 30 ವರ್ಷ 40 ವರ್ಷ ಆದಮೇಲೆ ಬನ್ನಿ. ಇದೇ ನನ್ನ ರಿಕ್ವೆಸ್ಟ್. ಯಾಕೆ ಅಂತ ನಿಮ್ಗೆ ಅರ್ಥ ಇರುತ್ತೆ, ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗೋ ಥರ ಇದು ಮಾಡ್ತಾ ಆರಾಮಾಗಿರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ರೋಡ್ಗೂ ಚಿಕನ್ ಇರುತ್ತೆ. ಚಿಕನ್ನು, ಪ್ರಾನ್ಸು, ಫಿಶ್ಶು ನೀವೇ ನೋಡ್ಬೋದು. ಫ್ರೈ ಚಿಕನ್ನು ಅಲ್ಲಿ ಚೆನ್ನಾಗಿದೆ ಗುರು ಥೈಲ್ಯಾಂಡು. ಬಟ್ ಏನಂದರೆ ಹೆವಿ ಬಿಸಿಲು. ನಾವು ಬಂದಿರೋದು ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಇವಾಗ ಜಸ್ಟು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಆಯಿತು. ಇವಾಗ ಅದು ಪ್ಯಾಂಥಮ್ ಮಾಲ್ ಅಂತ ಇದೆ, ಅಲ್ಲಿ ಹೋಗ್ಬೇಕು. ಒಂದು ಜಸ್ಟು ಪರ್ಚೇಸಿಂಗ್ ಇತ್ತು. ಇವೇ ನೋಡ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಲ್ಲಿ ಕಾಯ್ತಾ ಅವರೇ ನನಗೋಸ್ಕರ. ನೋಡ್ಬೋದು. ಹಾಯ್, ನಾವು ಲೂಯಿ ವಿಟಾ ಮಾಲಿಗೆ ಬಂದಿದ್ದೀವಿ. ನೋಡ್ಬೋದು ನೀವೇ. ಎಂಟ್ರಿ ತೊಗೊಂಡಿದ್ದೀವಿ 2-3 ಡೇಸ್ ಬ್ಯಾಕೆ ಎಂಟ್ರಿ ತೊಗೊಂಡಿದ್ದೀವಿ. ಇದು ಕೆಫೆ ಆ್ಯಕ್ಚುಲಿ, ಲೂಯಿ ವಿಟಾದು ಕೆಫೆ ಇದು. ಇದು ಮಾಲ್ ಒಳಗಡೆ ಎಂಟ್ರಿ ತೊಗೊಬೇಕು. ಎಂಟ್ರಿ ತೊಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ನೋಡೋಣ ಬನ್ನಿ. ಲೂಯಿ ವಿಟನ್ ಬ್ಯಾಗ್ಸ್ ನೋಡಿರ್ತೀರ. ನಾವಿವಾಗ ಲೂಯಿ ವಿಟನ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಸೊ ಬಾಮ ಇದಾಗ ವೇಟ್ ಮಾಡ್ತಾಯಿದ್ದೀನಿ. ಪಾರ್ಕಿಂಗ್ ಎಲ್ಲೋ ಬೇರೆ ಕಡೆ ಮಾಡಿದ್ದಾನೆ, ನಾನೆಲ್ಲೋ ಬೇರೆ ಕಡೆ ಮಾಡಿದ್ದೀನಿ. ಸೊ ನಾವು ಅವ್ರಿಗೋಸ್ಕರ ವೆಯ್ಟಿಂಗು. ನೀವೇ ನೋಡ್ಬೋದು. ಇದೇ ಮ್ಯೂಸಿಯಮ್ ಒಳಗಡೆ. ಆಗಲೇ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಹೋಗಿದ್ದಾರೆ, ಅತ್ತೆ ಮಾವ ಇಲ್ಲ. ಇವಾಗ ನಾನು ಒಬ್ಬ ಹೋಗಬೇಕು. ಸೊ ಬಾಮೈದ ವೇಟಿಂಗು. ಎಲ್ಲೋ ಹೋದ ಬಾಮೈದ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ನಾನು ಬ್ಲಾಗಲ್ಲಿ ಮ್ಯೂಸಿಯಮ್ ತೋರಿಸ್ಬೋದೋ ತೋರ್ಸೋಕ್ಕಾಗಲ್ವೋ ನಂಗೆ ಗೊತ್ತಿಲ್ಲ. ನೋಡೋಣ ಫಸ್ಟು. ನೋಡ್ಬೋದು ಹೆಂಗಿದೆ ಅಂತ. ಇಲ್ಲ ಬ್ರೋ, ಮೇಲಿದೆ ಬ್ರೋ. ಹಾಯ್ 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 ನೋಡಿ, ಫಸ್ಟ್ ಟೈಮ್ ಮಗ್ಲ ಹಾಯ್ ಅಂತ. ಬಟ್ ಬೇಬಿ ಕೆಳಗೆ ಸಕ್ಕರೆ ಹಂಗೆ ಹಾಯ್. 1870 ಅಂತೆ. ನಮ್ಮ ಅಜ್ಜಿಯವರ ಅಮ್ಮನ ಕಾಲದ್ದು ಟ್ರಂಕ್ ಅದು. ಇದು ಇನ್ನೊಂದು. ಇದು ಬೆಡ್ಡು. ನಮ್ಮ ಮುತ್ತಜ್ಜಿ ಇಲ್ಲೇ ಮಲಗಿದ್ದು. ಓ ನೈಸ್.